Hello friends, welcome back to my YouTube channel. So ಇವತ್ತಿನ ಒಂದು ವಿಡಿಯೋ ಒಳಗ ನಾವು ನೋಟ್ಸ್ ನ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. UPSC ಆಗಿರ್ಬೋದು, KS ಆಗಿರ್ಬೋದು, ಈ ತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನೋಟ್ಸ್ ನ ಯಾವ ತರ ಮಾಡ್ಕೋಬೇಕು, ನೋಟ್ಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋ ನೋಡತ್ತಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಿಮ್ ಫ್ರೆಂಡ್ಸ್ ಎಲ್ಲ ಪ್ರಿಪೇರ್ ಆಗತ್ತಿದ್ರ ಅವ್ರಿಗೆ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ರಿ. ಸೊ ಗೈಸ್, ಹೊರಗಿದ್ರು ಹೆವಿ ಥಂಡಿ ಅದ, ಹಿಂಗಾಗಿ ಹೊರಗೆ ಹೊಂಟಿದ್ದೆ ಅನ್ಕೂಡ್ಲೆ ಈ ಒಂದು ಔಟ್ಫಿಟ್ ಹಾಕೊಂಡಿದ್ದೆ. ಅಂಡ್ ಈ ಒಂದು ಕಂಟೆಂಟ್ ಮೇಲೆ ಬಹಳ ದಿನದಿಂದ ಕಮೆಂಟ್ಸ್ ಬರಾಕತ್ತಿದ್ದು, ಹಿಂಗಾಗಿ ಇಂಪಾರ್ಟೆಂಟ್ ಅನ್ನೋ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಸೊ ಔಟ್ಫಿಟ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ಬೇಡ್ರಿ. ಸೊ ಈಗ ನೋಟ್ಸ್ ಮೇಕಿಂಗ್, ಬೆಸ್ಟ್ ನೋಟ್ಸ್ ಯಾವ್ದು ಅಂತೇಳಿ ಕೇಳಿದ್ರ, ನನ್ನ ಪ್ರಕಾರ ಬೆಸ್ಟ್ ನೋಟ್ಸ್ ಯಾವ್ದಂದ್ರ, ಈ ಗೂಗಲ್ ಒಳಗ್ ನಿಮಗ್ ಟಾಪರ್ಸ್ ಸಿಗ್ತಾವು, ಅಥವಾ ಗೂಗಲ್ ಮಾಡಿದ್ರಿ ಅಂದ್ರೆ ಟೆಲಿಗ್ರಾಮ್ ಒಳಗೆ ಇವೆಲ್ಲ ಸಿಗ್ತಾವ. ಇವ್ ಯಾವ್ದು ಬೆಸ್ಟ್ ನೋಟ್ಸ್ ಅಲ್ಲ. ಯಾವತ್ ನೀವು ಕಷ್ಟಪಟ್ಟಕಾಸ್ ರಾತ್ರಿ ಹಗಲು ಕುಂತು ಓದಿ 2-3 ರೀಡ್ ಒಳಗ ಓದಿ ಅರ್ಥ ಮಾಡ್ಕೊಂಡ ಅದರದೊಂದು ಸಮರಿ ರೆಡಿ ಮಾಡಿ ನೀವೇನ್ ನೋಟ್ಸ್ ಮಾಡ್ತಿರಲ್ಲ, ಅದ ದ ಬೆಸ್ಟ್ ನೋಟ್ಸ್. ಸೊ ಯಾಕೆ ಹಿಂಗ್ ಹೇಳತ್ತೇನಂತಂದ್ರ, ನೀವು ಆ ಟಾಪಿಕ್ ನ ಅರ್ಥ ಮಾಡ್ಕೋತೀರಿ, ಅರ್ಥ ಮಾಡ್ಕೊಂಡು ಸಮರೈಸ್ ಮಾಡ್ಕೊಂಡು ನೀವು ಮಾಡೋ ನೋಟ್ಸ್ ಐತ್ಲಾ, ಅದು ಬೆಸ್ಟ್ ನೋಟ್ಸ್. ಓಕೆ, ಹಂಗಾದ್ರೆ ನೋಟ್ಸ್ ಯಾಕೆ ಬೇಕಪ್ಪ? ನೋಟ್ಸ್ ಬೇಕಾ ಏನ? ನೋಟ್ಸ್ ಅವಶ್ಯಕತೆ ಐತೇನ? ಎಸ್. ಯಾಕೈತಿ ಹಂಗಾದ್ರ? ನೋಟ್ಸ್ ಅವಶ್ಯಕತೆ ಯಾಕೈತಂದ್ರ, ಒಂದು ಪುಸ್ತಕ ನೀವು ಓದ್ತಿರ್ತೀರಿ, ಆ ಪುಸ್ತಕದೊಳಗ ನಿಮಗ್ ಎಕ್ಸಾಮಿಗೆ ಅನವಶ್ಯಕವಾದಂತ ಅನ್ವಾಂಟೆಡ್ ಒಂದಷ್ಟು ಟಾಪಿಕ್ಸ್ ಅನ್ನು ಇರ್ತಾವು. ಸೊ ನೀವ್ ಯಾವಾಗ ನೋಟ್ಸ್ ಮಾಡ್ಕೋತಿರ್ಲಾ, ಅವಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಕಾರ್ಡಿಂಗ್ ಟು ಒಂದು ಎಕ್ಸಾಮಿಗೆ ಏನೇನ್ ರಿಕ್ವೈರ್ಡ್ ಐತಿ ಅದನ್ನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ಒಂದು ಪೇಜು ಅಥವಾ ಒಂದು ಬುಕ್ ಒಳಗ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗ ಹ್ಯಾಂಡಿ ಆಗ್ತೈತಿ ಯಾವಾಗ ರಿವಿಷನ್ ಮಾಡೋ ಟೈಮ್ ಒಳಗ. ಅದ್ರಾಗೂ ಯಾವಾಗ UPSC ಮತ್ತೆ KS ದಂತ ಪರೀಕ್ಷೆ ಬರೆಯುವಾಗ, ಈಗ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಇನ್ ಬಿಟ್ವೀನ್ ನಿಮಗ್ ಜಸ್ಟ್ 2.5-3 ತಿಂಗಳ ಟೈಮ್ ಸಿಗ್ತೈತಿ. ಅವಾಗ ಎಂಟೈರ್ ಪುಸ್ತಕ ಎಲ್ಲ ಓದ್ಕೊಂಡ್ ಕೂರಾಕ್ ಆಗ್ತದ? ಪಾಸಿಬಲ್ ಇಲ್ಲಿ. ಎಂತವ್ರು ಅದಾರಂದ್ರೂ ಪಾಸಿಬಲ್ ಇಲ್ಲಿ. ಎಲ್ಲಾ ಆಪ್ಷನಲ್ ಬುಕ್ಗಳ ಎಲ್ಲ GS 1, 2, 3, 4 ಎಸ್ಸೆಗ್ ತಯಾರಿ, ಎಥಿಕ್ಸ್ ಎಲ್ಲ ಆಗಂಗಿಲ್ಲ. ಹೀಗೆ ನೋಟ್ಸ್ ಅವಶ್ಯಕತೆ ಐತಿ, ನೋಟ್ಸ್ ಮಾಡ್ಕೋಬೇಕಾಗ್ತದ. ಸೊ ಈಗ ನೋಟ್ಸ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ, ಫಸ್ಟ್ ರೀಡ್ ಒಳಗ ನೋಟ್ಸ್ ನೋ. ಫಸ್ಟ್ ರೀಡ್ ಒಳಗ್ ನೋಟ್ಸ್ ಮಾಡ್ರೆ ಅದನ್ನ ಬೆಸ್ಟ್ ನೋಟ್ಸ್ ಅನ್ನಲ್ಲ, ಅದ ಒಂದು ವರ್ಸ್ಟ್ ನೋಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ರೀಡ್ ಒಳಗ್ ನಿಮ್ಗೆ ಏನ್ ತಿಳಿದಿರಂಗಿಲ್ಲ ಜಾಸ್ತಿ. ಫಸ್ಟ್ ರೀಡ್ ಒಳಗ್ ನೀವು ಯಾವ್ದಾ ಪುಸ್ತಕ ಓದಿದ್ರು ಜಸ್ಟ್ ಥೀಮ್ ಆಫ್ ದಿ ಬುಕ್, ಆ ಬುಕ್ ಒಳಗ್ ಏನದ ಒಂದ್ ಮ್ಯಾಲಿನ ನೋಟಕ್ ಒಂದ್ ಮ್ಯಾಲಿನ ಪಾಯಿಂಟ್ ಅಷ್ಟ ನಿಮಗ ಅರ್ಥ ಆಗಿರ್ತಾವು. ಈಗ ಫಸ್ಟ್ ರೀಡ್ ಒಳಗ್ ನೋಟ್ಸ್ ನೋ, ಸೆಕೆಂಡ್ ರೀಡ್ ಒಳಗ ನೋ. ಸೊ ನೋಟ್ಸ್ ಹಂಗಾರೆ ಎಷ್ಟನೇ ರೀಡ್ ಒಳಗ್ ಮಾಡ್ಕೋಬೇಕು ಅಂದ್ರ 3ನೇ ರೀಡ್, ಥರ್ಡ್ ರೀಡ್ ಒಳಗ ನೀವು ನೋಟ್ಸ್ ನ ಮಾಡ್ಕೋಬೇಕಾಗ್ತದ. ಸೊ ಥರ್ಡ್ ರೀಡ್ ಒಳಗ ಏನಾಗಿರ್ತೈತಿ ಅಂದ್ರ, ಫಸ್ಟ್ ರೀಡ್ ಒಳಗ ಏನ್ ಟಾಪಿಕ್ ಅಂತ ಅರ್ಥ ಆಗಿರ್ತದ, ಏನೆಲ್ಲಾ ಅದಾವ ಪುಸ್ತಕದೊಳಗ ಅಂತ ಗೊತ್ತಾಗ್ತೈತಿ. ಸೆಕೆಂಡ್ ಒಂದ್ ರೀಡ್ ಒಳಗ ಅರ್ಥ ಆಗ್ತದ ನಿಮಗ. ಥರ್ಡ್ ರೀಡ್ ಒಳಗ ನಿಮ್ಮ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟು ಅನ್ನೋದ್ ನಿಮಗ್ ಅರ್ಥ ಆಗ್ತದ. ಅವಾಗ ನೀವು ನೋಟ್ಸ್ ಮಾಡಿದ್ರಿ ಅಂದ್ರ ಪರ್ಫೆಕ್ಟ್ ಆಗ್ತದ. ಓಕೆ, ನೋಟ್ಸ್ ಮಾಡ್ಬೇಕಂದ ತಕ್ಷಣ ಎಲ್ಲಾ ನೋಟ್ಸ್ ಮಾಡ್ಕೊಂಡ್ ಕೂರೋದಾ? ಅವಶ್ಯ ಇಲ್ಲ. ಏನೇನ್ ರಿಕ್ವೈರ್ಡ್ ಐತೆ ಅದಷ್ಟ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡಕತ್ರಿ ಎಷ್ಟಂತ ಮಾಡೋರು ನೀವು? ನ್ಯೂಸ್ ಪೇಪರ್ ದಿನ ಬರ್ತಿರ್ತಾವ್, ಮ್ಯಾಗಝಿನ್ಗಳು 4-3 ಮ್ಯಾಗಝಿನ್ಗಳು ಬರ್ತಿರ್ತಾವ್, ಎಷ್ಟು ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡವ್ರ ನೀವ? ಸೊ ಒಂದಷ್ಟು ಕಡೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗ್ತದ. ಈಗ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂಡ್ ಒಂದಷ್ಟು NCERTs ಇಂದ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಡ್ ರೆಫರೆನ್ಸ್ ಬುಕ್ ಏನದಾವಲ್ಲ ಅದರಿಂದ ನೀವು ಒಂದು ನೋಟ್ಸ್ ನ ರೆಡಿ ಮಾಡ್ಕೊಳ್ರಿ. ಕರೆಂಟ್ ಅಫೇರ್ಸ್ ಸಲುವಾಗಿ ಮಂತ್ಲಿ ಮ್ಯಾಗಝಿನ್ಗಳು ಬರ್ತಾವು. ಆಗೇನ್ ಮತ್ ಮಂತ್ಲಿ ಮ್ಯಾಗಝಿನ್ ಇಂದ ತಗೊಂಡ್ ಕಾಸ ನೋಟ್ಸ್ ಮಾಡ್ಕೊಳ್ಳೋರಂತವ್ರು ಇರ್ತಾರ. ಸೊ ದಯವಿಟ್ಟು ಆ ತರ ಒಂದು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಮಂತ್ಲಿ ಮ್ಯಾಗಝಿನ್ ಅವ್ರು ಆಲ್ರೆಡಿ ಒಂದ್ ನೋಟ್ಸ್ ತರ ಕೊಟ್ಟಿರ್ತಾರೋ, ಅದಕ್ಕೆ ಜಸ್ಟ್ ತೀರಾ ಇಂಪಾರ್ಟೆಂಟ್ ಅನ್ಸಿದ್ ಹೈಲೈಟ್ ಮಾಡ್ಕೊಂತ ಹೋದ್ರ ಇನಫ್ ಅದ. ಸೊ ನೋಟ್ಸ್ ಇಂಪಾರ್ಟೆನ್ಸ್ ಅಂಡ್ ಕಷ್ಟಪಟ್ಟು ಮಾಡಿದ ನೋಟ್ಸ್ ಗೆ ವ್ಯಾಲ್ಯೂ ಬರೋದು ಯಾವಾಗಂದ್ರೆ, ನೀವ್ ಯಾವಾಗ ರಿವಿಷನ್ ಮಾಡ್ತೀರ ಅವಾಗ. ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರ, ನಾ ಬಹಳಷ್ಟು ಜನ ನೋಡೇನಿ, ಏನಂದ್ರ ಓದೋ ಟೈಮ್ ಒಳಗ್ ನೋಟ್ಸ್ ನ ಪಟ್ ನೋಟ್ಸ್ ಏನೋ ಮಾಡಿರ್ತಾರೋ, ಬಟ್ ಅದನ್ನ ಓದಂಗಿಲ್ಲ. ಬಹಳಷ್ಟು ಜನದ ಒಂದ್ ಕಂಪ್ಲೇಂಟ್ ಅದ, ಏನಂದ್ರ ನಾ ಮಾಡಿದ ನೋಟ್ಸ್ ನನಗ್ ಓದಾಕ ಮನ್ಸ್ ಬರವಲ್ತು, ನನಗ ತಿಳಿವಲ್ತು ಅಂತ ಹೇಳಿ. ಅದು ಯಾಕೆ ಆಗ್ತದಂದ್ರ, ಫಸ್ಟ್ ಪಾಯಿಂಟ್ ನೀವು ಫಸ್ಟ್ ರೀಡ್ ಒಳಗ್ ನೋಟ್ಸ್ ಮಾಡಿರ್ತೀರಿ, ಆ ಕಾರಣಕ್ಕ. ಸೆಕೆಂಡ್ ಒಂದು ಪಾಯಿಂಟ್ ಏನಂದ್ರ, ನೀವು ಪದೇ ರಿವಿಷನ್ ಮಾಡ್ತಿರಂಗಿಲ್ಲ. ಬಹಳ ದಿನದ ಮೇಲೆ ಇವತ್ ನೋಟ್ಸ್ ಮಾಡಿ ಒಂದ್ 6 ತಿಂಗಳು ಆದ್ಮೇಲೆ ನೀವು ಅದನ್ನ ರಿವೈಸ್ ಮಾಡಕ್ ಹೋದಾಗ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರಂಗಿಲ್ಲ. ಸೊ ಹಿಂಗಾಗಿ ನೀವು ಏನ ನೋಟ್ಸ್ ನ ಅಷ್ಟ್ ಕಷ್ಟಪಟ್ಟು ಮಾಡ್ತಿರಂದಾಗ ಅಟ್ ಲೀಸ್ಟ್ 15 ಡೇಸ್ ಒಮ್ಮೆ, ಮಂತಿಗೊಮ್ಮೆ ಅದನ್ನ ರಿವೈಸ್ ಮಾಡ್ತಾ ಹೋದ್ರ ಅಷ್ಟು ಕಷ್ಟಪಟ್ಟದಕ್ಕೆ ವ್ಯಾಲ್ಯೂ ಸಿಗ್ತದ. ಸೊ ಇದಾಗಿತ್ತು ಇವತ್ತಿನ ಒಂದು ಟಾಪಿಕ್. ಐ ಹೋಪ್ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗೈತೆ ಅನ್ಕೋತೀನಿ.
ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.